ಹಲೋ ಗೈಸ್, ಶುಕ್ರವಾರದ ಬ್ಲಾಕ್ ಇದ್ದಾಗಿರುತ್ತೆ. ನಾನು ಬೆಳಗ್ಗೆ ಎದ್ಬಿಟ್ಟು ಇವತ್ತು ಡ್ಯೂಟಿ ಇರಲಿಲ್ವಲ್ಲ, ನೆನ್ನೆ ಇವತ್ತು 2 ದಿನ ರಜೆ ಮಾಡಿದ್ವಿ. ಶಿಕ್ಷಣ ಹತ್ರ ಹರಟೆ ಹೊಡ್ಕೊಂಡು ಕೇಣಿಕಂದು ಅವ್ನು ಕೆಣ್ಕೋದು ಅಂದ್ರೆ ನನಗೆ ಒಂದು ಖುಷಿ. ಇವತ್ತು ಇರೋದ್ರಿಂದ ಒಂದು ದಿನ ನನಗೆ ಹೆಂಗೆ ಕಳೀತೆ ಅಂತ ಗೊತ್ತಾಗಲ್ಲ. ಸೊ ಇವತ್ತು ಸ್ಕೂಲ್ ಕಳಿಸ್ಬೇಕಿತ್ತು. ನಾನು ನೈಸ್ ಮಾಡ್ತಾಯಿದ್ದೆ, ಹೋಗು ಸಿಸಿ ಅಂದ್ಬಿಟ್ಟು ಸರಿ ಅಂದ್ಬಿಟ್ಟು ನಾನು ಫ್ರೆಶ್ ಅಪ್ ಆದ್ವಿ. ಮನೆಯಲ್ಲಿ ಮಸಾಲೆ ದೋಸೆ ಮಾಡಿದರು. ಸೊ ಏನು ವ್ಯತ್ಯಾಸ ಅಂದರೆ ನಾವು ಕೆಲಸ ಹತ್ರ ದೋಸೆ ತಿಂತೀವಿ, ಇಲ್ಲಿ ಸ್ವಲ್ಪ ಮಸಾಲೆ ಹಾಕಿರ್ತಾರೆ ಒಳಗಡೆ, ಅಂದರೆ ಆಲೂಗಡ್ಡೆ ಎಲ್ಲ ಹಾಕ್ಬಿಟ್ಟು ಅಷ್ಟೇ ಸ್ಪೆಷಲ್ ಏನಿಲ್ಲ. ಸರಿ ಅಂದ್ಬಿಟ್ಟು ಶಿಷ್ಯನ ಹೆಂಗೋ ವಾಹಿನಿ ಮಾಡ್ಕೊಂಡು ಕರ್ಕೊಂಡು ಹೋದೆ, ಒಳಗಡೆ ಬಿಟ್ಬಿಟ್ಟು ಬಂದೆ. ನಿನ್ನೆ ನಾನು ನೈಟ್ ವೀಡಿಯೋ ಮಾಡಿದೆ. ಅದಕ್ಕೆ ನಮ್ಮ ಬೈಕ್ ವೀಡಿಯೋನ ಬೆಳಿಗ್ಗೆ ಟೈಮ್ ಮಾಡಿದೆ. ಸೊ ನಮ್ಮ ಬಾಸ್ ಹಿಂಗೆ ಸರಿ ಅಂದ್ಬಿಟ್ಟು ಟೈಮ್ 3 ಗಂಟೆ ಆಯಿತು. ಶಿಷ್ಯನ ಬಿಟ್ಟಿರೋಕ್ಕಾಗಲಿಲ್ಲ, ಮಲ್ಲಿರೋಕ್ಕೆ ಬೇಜಾರಾಯಿತು. ಹೋದೆ ಶಿಶ್ವರ ಹತ್ರ. ಶಿಷ್ಯ ಮಲಗಿದ್ನ, ಕೂಗದೆ 2 ಸಲ ಕೂಗದೆ. ಮಿಸ್ಸು ನಾನೇ ಹೇಳಿಸ್ತಿದ್ದೀನಿ ಇರಪ್ಪ 1-2 ನಿಮಿಷ ಅಂದರು. ಸರಿ ಅಂದ್ಬಿಟ್ಟು ಡಿಸ್ಟರ್ಬ್ ಮಾಡೋದು ಬೇಡ ಅಂದ್ಬಿಟ್ಟು ನಾನು ನಿಂತ್ಕೊಂಡೆ. ಹಾಗೆ ಅವ್ರ ಫ್ರೆಂಡನ್ನು ಸುಧಾ ಹುಡುಗನ ಹೇಳಿಸ್ಬಿಡಿ ಅಂತ ಹೇಳಿದೆ. ಮಲ್ಲೆ ಹೇಳಿದ್ದಾರೆ ಅಂತ ಹೇಳಿದೆ. ಸರಿ ಅಂದ್ಬಿಟ್ಟು ಅವ್ರು ಹೇಳಿಸ್ತಾಯಿದ್ರು. ಸರಿ ಶಿಷ್ಯನ ಕೂತ್ಕೊಂಡೆ 3 ಸಲ. ಅವ್ನು ಹೇಳ್ತಾಯಿದ್ದು ನಿದ್ದೆ ಮಾಡ್ತಾಯಿದ್ನ. ಸರಿ ಅಂದ್ಬಿಟ್ಟು ಹಂಗೆ ನಿಂತ್ಕೊಂಡೆ. ನೋಡಿ, ಮೊಬೈಲಲ್ಲಿ ಇಟ್ಟಿದ್ದೆ ಸ್ಟ್ಯಾಂಡಲ್ಲಿ ಫೋನು. ಯಾವ ಥರ ವೀಡಿಯೋ ಕವರ್ ಮಾಡಿದೆ ಅಂದರೆ ಕ್ಯಾಮ್ರಾ ನೋಡ್ರಿ ಚೆನ್ನಾಗಾಯ್ತಾ. ಹಾಗೆ ನಮ್ಮ ಶಿಷ್ಯನ ಎಷ್ಟೊತ್ತು ನೋಡಲಿ ಅನ್ನಂಗೆ ಆಗೋಯ್ತು. ಮನೇಲಿದ್ದರೆ ಅವನದೇ ಒಂದು ಜೊತೆಲಿ ಕೂಳೆ ಮಾಡೋದೇ ನನಗೆ ಇಷ್ಟ. ಸರಿ, ಇವನು ಅವ್ನ ಫ್ರೆಂಡು, ಅವ್ನು ಬೇಗ ಬಂದ್ಬಿಟ್ನ. ಸೊ ಅವ್ನಿಗೇನಿಲ್ಲ, ಟ್ಯಾಂಕ್ ಫುಲ್ ಆಗ್ಬಿಟ್ಟಿತ್ತಾನೋ. ಸೊ ಈಚೆ ಬಂದ್ಬಿಟ್ಟು ಟ್ಯಾಂಕ್ ಓಪನ್ ಮಾಡೋಕ್ಕೆ ಬಂದ. ಸರಿ ಶಿಷ್ಯ ಅಂದ್ಬಿಟ್ಟು ನಮ್ಮ ಶಿಷ್ಯನ ಬರಲಿರಲ್ಲ ಅಂದ್ಬಿಟ್ಟು ಹಾಗೆ ಎಡ್ಸಿ ಕಳಿಸಿದ್ರು ಮಿಸ್ಸು. ಒದ್ದಿಕ್ಕೆ ಬಂದು ಅವನು ಟ್ಯಾಂಕ್ ಓಪನ್ ಮಾಡೋಕೆ ಕೇಳಿದೆ. ಇಲ್ಲಪ್ಪ ಜಿಪ್ ಹಾಕ್ಬೇಕು ಅಂದ. ಸರಿ ಯಾಕಪ್ಪ ಅಂದ್ಬಿಟ್ಟು ನಾನು ಅವನ ಹತ್ರ ಇಬ್ಬರನ್ನು ಕುಣಿಸ್ಕೊಂಡು ಬೈಕಲ್ಲಿ ಸ್ವಲ್ಪ ತೀಟ್ಲೆ ಮಾಡಿ ಏನೋ ಶಿಷ್ಯ ಹೇಳ್ತಾ ಇರಲಿಲ್ಲ ಅಂದೆ. ಸುಮ್ಮನಿರಪ್ಪ ಅಂದ್ಬಿಟ್ಟು ನಿನ್ನ. ಹಾಗೆ ಇವತ್ತೆಲ್ಲ ಎಂಜಾಯ್ ಮಾಡ್ಕೊಂಡು ಮನೆ ಮೇಲೆ ಅವನು ಕೆಡಿಕೊಂಡು ನಮ್ಮ ಮಕ್ಕಳೆಲ್ಲ ಕುಂತಿದ್ರು. ಸೊ ಇವತ್ತೆಲ್ಲ ಎಂಜಾಯ್. ಇವತ್ತಂತೂ ಫುಲ್ ಎಂಜಾಯ್. ಇವತ್ತೆಲ್ಲ ಬ್ಲ್ಯಾಕು ನಮ್ಮ ಶಿಷ್ಯನ ಜೊತೆ ಕಳೆದ್ಬಿಟ್ಟೆ. ಇದು ಶಿಷ್ಯನ ಕೆಡ್ಲಿಲ್ಲ ಅಂದರೆ ಒಂದು ಖುಷಿ ಕಂಡ್ರಿ. ಕ್ವಾಟ್ಲೆ ಕೊಡೋದ್ರಂಗೆ ತುಂಬ ಇಷ್ಟ ಅವ್ರಿಗೆ. ಅವನು ಅಷ್ಟೇ ಕಡಾಕೋರ್ರಿಂಗ್ ಕೊಡ್ತಾರೆ.